ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ. ಗುರುಗಳ ಕಣ್ಣಿನೊಳಗ ಇಂಥ ತಾಕತ್ತಿರ್ತೈತಿ. ಒಮ್ಮೆ ದಿಟ್ಟಿಸಿ ನೋಡಿದ್ರಂದ್ರೆ ಅವರು ನಮ್ಮ ಎಲ್ಲ ಕರ್ಮಗಳು ಕಳಚಿ ಹೋಗ್ತಾವ. ಗುರುಗಳ ನೋಟದೊಳಗೆ ಇಂಥ ಶಕ್ತಿ ಐತಿ. ಅವರು ಹಿಂಗೆ ದಿಟ್ಟಿಸಿ ನೋಡಿದ್ರಂತ ಕೈಯಾಗಿ ಹಿಡ್ಕೊಂಡು ಕೆಟ್ಟ ಮಾವಿನ ಹಣ್ಣು ಬಡಗೇರ ಕಾಳಪ್ಪ ಮನೆಗೆ ಬಿನ್ನಾಕ ಕರೆದಿದ್ದ. ಆ ಹಣ್ಣು ಹುಳ ಆಗಿದ್ದು ಮಾವಿನ ಹಣ್ಣು. ಅಯ್ಯೋ ಯಪ್ಪ, ಹಣ್ಣು ಹುಳ ಆಗ್ಯಾವ್ರಿ, ಬ್ಯಾರೆ ಹಣ್ಣು ತರ್ತೀನ್ರಿ ಅಂತ ಬಡಗೇರ ಕಾಳಪ್ಪ ಹೊಂಟಿದ್ದು ಮಿಶ್ರಿ ಕೊಟ್ಯಾವ. ಏ ಕಾಳಪ್ಪ ಬಾಯ್ಲಿ ತಗೊಂಬೈಲ ಹಣ್ಣು ಎಲ್ಲಿ ತಂಬೈಲ್ ಅಂತಂದು ಅದನ್ನ ಕೈಯ ಹಿಡ್ಕೊಂಡ ಹಿಂಗೊಂದ್ಸರಿ ತಿರುಗಿಸಿ ನೋಡಿದ್ರ ಅಂತ ಹುಳ ಆಗಿದ್ದ ಹಣ್ಣು ಶುದ್ಧ ಆಗ್ಬಿಡ್ತು. ಎಲ್ಲ ಹುಳ ಅದಾವ ನೋಡಂತ ಹೊಳಿ ಕೊಟ್ರು ಒಂದು ಹುಳ ಇಲ್ಲ. ಅವರ ಕಣ್ಣಿಗೆ ಆ ತಾಕತ್ತು, ಅಶುದ್ಧವನ್ನು ಶುದ್ಧ ಮಾಡುವಂಥದ್ದು. ಕಣ್ಣಿಗೆ ಎಂತ ತಾಕತ್ತು ಇರ್ತದಪ್ಪ ಅಂದ್ರೆ ನೀವು ನೋಡಿರ್ತೀರಿ, ಚಲೋ ಮನಿ ಕಟ್ಟಿರ್ತಾರ, ಹೊಸ ಮನಿ ಕಟ್ಟಿರ್ತಾರ, ಅದ್ರ ಮುಂದೆ ಒಂದು ಕರ್ರಂದು ಗೊಂಬಿ, ಅಸಹ್ಯ ಗೊಂಬಿ ಕಟ್ಟಿರ್ತಾರ. ಯಾಕೆ ಗೊತ್ತಾ? ಈ ಕೆಟ್ಟ ಕಣ್ಣು ಯಾರವರ ಬಿದ್ದು ಅಂದ್ರ ಗಾಡಿನ ಸೀಳಿ ಬಿಡ್ತಾವ. ನಮ್ಮಂತ ಸಾಮಾನ್ಯ ಮಂದಿ ಕಣ್ಣಾಗ ಇಂಥ ತಾಕತ್ ಇರ್ಬೇಕಾದ್ರೆ ದೃಷ್ಟಿ ಆಗಬಾರ್ದಂತ ನಿವಾಳಿಸಿ ತೆಗಿಯಂಗಿಲ್ಲ. ಎಲ್ಲರ ದೃಷ್ಟಿ ಒಂದ ನಮೂನಿ ಇರಂಗಿಲ್ಲ. ಕೆಲವು ಮಂದಿ ಉಣ್ಣಾಕ ಕುಂತಾಗ ಸ್ವಲ್ಪ ಹಿಂಗೆ ನೋಡಿಬಿಟ್ರಂದ್ರೆ ಬರೀ ನೋಡಿದ್ರೆ ಹೊಟ್ಟಿ ಕೆಟ್ಟು ಬಿಡ್ತಾವ. ಎಷ್ಟು ಚಂದ ಬೆಳೆ ಐತಂತ ಆ ಬೆಳೆ ನೋಡಿದ್ರೆ ಬೆಳೆ ಒಣಗಿ ಬಿಡ್ತಾವ. ಅವು ದೃಷ್ಟಿ ದೋಷ ಇರ್ತಾವ. ಅಂತ ಸಾಮಾನ್ಯರ ಕಣ್ಣಾಗ ಇಂದ ಕೆಡಿಸೋದು ಒಂದು ಏನರ ಉದ್ಧಾರ ಮಾಡೋ ಇರ್ಬೇಕಾದ್ರೆ ಇನ್ನ ಸದ್ಗುರುಗಳ ಕಣ್ಣಿನೊಳಗೆ ಎಂತ ತಾಕತ್ ಇರಬೇಡ. ಅವರು ನೋಟವನ್ನು ಕೃಪಾದೃಷ್ಟಿಯಿಂದ ಒಮ್ಮೆ ಈಕ್ಷಿಸಿ ಬಿಟ್ರಂದ್ರ ಎಂತ ಅಶುದ್ಧ ಮನುಷ್ಯ ಶುದ್ಧ ಆಗ್ತಾನ. ಎಂತೆಂಥ ರೋಗಗಳೆಲ್ಲ ಬಿಟ್ಟು ಹೋಗ್ಯಾವ. ಸಿದ್ಧಾರೂಢಪ್ಪನ ನೋಟದೊಳಗೆ ಎಂತ ತಾಕತ್ತಿತ್ತಪ್ಪ ಅನ್ನೋದಕ್ಕೆ ಒಂದು ಸುಂದರವಾದಂಥ ಕತೆ ಕೇಳ್ರಿ. ನಡೆದ ಘಟನಾ. ವಸಂತರಾವ್ ದಾಬೋಳ್ಕರ್ ಅಂತ ಹೇಳಿ ಮುಂಬೈದವ ದೊಡ್ಡ ದಾನಿ. ಸಿದ್ಧಾರೂಢ ವಿಜಯ ಅನ್ನುವಂಥ ಗ್ರಂಥವನ್ನು ಪೂರ್ಣ ಚಾಪ್ಸಿ ಮುದ್ರಣ ಮಾಡಿಸಿದವ ವಸಂತರಾವ್ ದಾಬೋಳ್ಕರ್. ಬಹಳಷ್ಟು ರೀತಿಯಿಂದ ಸಿದ್ಧಾರೂಢರ ಸಲುವಾಗಿ ದುಡ್ಡನ್ನು ಖರ್ಚು ಮಾಡ್ತಿದ್ದ ದೊಡ್ಡ ಶ್ರೀಮಂತ. ಕಾಲಕರ್ಮವಶದಿಂದ ಅವನ ಹೆಂಡತಿ ಲಕ್ಷ್ಮೀಬಾಯಿ ಎನ್ನುವಂಥ ಹೆಣ್ಮಗಳು, ಆಕಿಗೆ ಎದೆಯಾಗ ಒಂದು ಗಂಟಾತು. ಅದು ನೋವು ಬರಕ್ ಚಲೋ ಆಯ್ತು. ದವಾಖಾನೆಗೆ ತಗೊಂಡು ಹೋದ್ರು. ಅವರೆಲ್ಲ ನೋಡಿದ್ರು, ಇದು ಸಾಮಾನ್ಯವಾದ ಗಂಟಲು, ಏನೋ ಅನುಮಾನ ಐತಿ, ದೊಡ್ಡ ದವಾಖಾನೆಗೆ ಒಯ್ರಿ ಅಂತ ದೊಡ್ಡ ಸ್ಪೆಷಲ್ ದವಾಖಾನೆಗೆ ಕಳಿಸಿದ್ರು. ಅಲ್ಲೆಲ್ಲ ಎಕ್ಸ್ರೇ ಮಾಡಿ ನೋಡಿದಾಗ, ಅದನ್ನೆಲ್ಲ ಪರಿಶೀಲನೆ ಮಾಡಿ ರಕ್ತ ಪರೀಕ್ಷೆ ಮಾಡಿ ನೋಡಿದಾಗ ಹೇಳಿದ್ರು, ನಿಮ್ಮ ಹೆಂಡತಿಯ ಎದೆ ಒಳಗ ಸ್ತನ ಕ್ಯಾನ್ಸರ್ ಆಗೈತ್ರಿ. ಇದಕ್ಕೆ ನಾವೇನು ಮಾಡಕ್ ಬರಂಗಿಲ್ಲ, ಇದು ಔಷಧಿಗೆ ಕಮ್ಮಿ ಆಗಂಗಿಲ್ಲ, ಅದು ಒಂದು ಎದಿನ ಕೊಯ್ದು ತೆಗೆದು ಬಿಡ್ಬೇಕು, ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಬಹಳ ನೋವಿನಿಂದ ಕಣ್ಣೀರು ಹಾಕುವಂತ ಮನೆಗೆ ಬಂದ್ರು. ಆ ತಾಯಿಗೆ ತನ್ನ ಎದಿ ಕೊಯ್ಯುವಂಥದ್ದು ಇಷ್ಟ ಇರಲಿಲ್ಲ. ನಾನು ಪತಿವ್ರತ ಹೆಣ್ಮಗಳು, ಮುಕ್ಕ ಆಗ್ತತಿ ಅನ್ನುವಂಥ ಭಾವ. ಅಳಕ್ ಹತ್ತಿದ್ಲು. ಅವಳು ಒಪ್ಪಿಗೆ ಕೊಡಕ್ ತಯಾರಿಲ್ಲ. ಆಪರೇಷನ್ ಮಾಡ್ಲಿದ್ರೆ ನಿಮ್ಮ ಹೆಂಡತಿ ಉಳಿಯಂಗಿಲ್ಲ ಅಂತ ಹೇಳಿ ಹೆದರಿಸಿ ಬಿಟ್ಟಿದ್ರು. ದಿಕ್ಕು ತೋರ್ಲಂಗಾಗಿ ವಸಂತರಾವ್ ದಾಬೋಳ್ಕರ್ ಕಷ್ಟ ಬಂದಾಗ ಸಿದ್ಧಾರೂಢಪ್ಪನ ಪಾದನೆ ಗಟ್ಟಿ ಅಂತ ನಂಬಿದಂತ ದೃಢ ಭಕ್ತರು ಸಿದ್ಧಾರೂಢರಿಗೆ ತಾರ್ ಮೂಲಕ, ಟೆಲಿಗ್ರಾಮ್ ಮೂಲಕ ಕಳಿಸಿದ್ರು, ತಂತಿ ಕಳಿಸಿದ್ರು. ಅಪ್ಪ ಹಿಂಗಾಗೈತ್ರಿ ನನ್ನ ಹೆಂಡತಿಗೆ, ನೀವು ಆಪರೇಷನ್ ಮಾಡಿಸಂದ್ರ ಮಾಡಿಸ್ತೀವಿ, ಬ್ಯಾಡ ಕರ್ಕೊಂಬರ್ರಿ ಅಂದ್ರೆ ಕರ್ಕೊಂಬರ್ತೀವ್ರಿ ಅಪ್ಪ, ದಯವಿಟ್ಟು ಬೇಗ ಉತ್ತರ ಕೊಡ್ರಿ ಅಂತ. ಅವಾಗೆಲ್ಲ ಪೋಸ್ಟ್ ಮೂಲಕನೇ ವ್ಯವಹಾರ ನಡೀತಿತ್ತು. ಸಿದ್ಧಾರೂಢರಿಗೆ ಪತ್ರ ಹಾಕಿದ್ರಂತ. ಸಿದ್ಧಾರೂಢಪ್ಪರು ಹೊಳ್ಳಿ ಪತ್ರ ಕಳಿಸಿದ್ರು, ಆಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ, ತಕ್ಷಣ ಆಕೆಯನ್ನು ಕರ್ಕೊಂಡು ಹುಬ್ಬಳ್ಳಿಗೆ ಬರ್ಬೇಕಂತ ಪತ್ರ ಬಂತು. ಸಂತೋಷದಿಂದ, ಅವ್ರದ್ದು ಆಗಿನ ಕಾಲಕ್ಕನ ಕಾರಗಾಡಿ ಇತ್ತಂತ, ದೊಡ್ಡ ಶ್ರೀಮಂತರು, ತಮ್ಮ ವಾಹನದ ಮ್ಯಾಲ ಆ ಪೇಷಂಟ್ ಹೊತ್ಕೊಂಡು ಕರ್ಕೊಂಡು ಬಂದ್ರು. ಎಷ್ಟು ನಿತ್ರಾಣ ಆಗಿದ್ಲು ಲಕ್ಷ್ಮೀಬಾಯಿ ಅಂದ್ರ ಹೊತ್ಕೊಂಡು ಬಂದ್ರಕ್ಕಿನ ಸಿದ್ಧಾರೂಢರ ಕಡೆಗೆ ಎದ್ದು ನಿಲ್ಲುವಟ್ಟು ಸಹಿತಕ್ಕಿಗೆ ತಾಕತ್ತು ಉಳಿದಿದ್ದಿಲ್ಲ. ಶರೀರ ಎಲ್ಲ ಗಾಳಿ ಬಂದ್ರೆ ಬೀಳಬೇಕು ಆ ನಮೂನಿ ಬಡಕಲಾಗಿತ್ತು. ರಕ್ತ ಅನ್ನೋದೆಲ್ಲ ಇಲ್ಲದಂಗಾಗಿತ್ತು. ಕಣ್ಣೆಲ್ಲ ಒಳಗೆ ಸೇರಿದ್ವು.
ಈಗ ಸಾಯ್ತಾಳ ಆಗ ಸಾಯ್ತಾಳ ಅನ್ನುವಂಗ ಅಂತ ವಿಪರೀತ ತ್ರಾಸು. ಆ ನೋವಿಗೆ ಸಿದ್ಧಾರ್ಡ್ರ ಮುಂದೆ ನಿಂತು ಗಳ ಅಳಾಕತ್ಲಂತ ಲಕ್ಷ್ಮೀಬಾಯಿ. ಅಪ್ಪ ನನ್ನ ನೋವು ಕಡಿಮೆ ಮಾಡುತ್ತಂದೆ ಅಂತ ಕ್ಷೀಣ ಧ್ವನಿ ಒಳಗ ಪ್ರಾರ್ಥನೆ ಮಾಡಿದ್ಲು. ಸಿದ್ಧಾರೂಢರು ಆಕಿಗೇನು ಅಂಗಾರ ಹಚ್ಚಲಿಲ್ಲ, ಆಕಿನೇನು ಮುಟ್ಟಲಿಲ್ಲ, ಆಕಿಗೇನು ಉಪಚಾರ ಇಲ್ಲ. ಕೇವಲ ಆಕಿ ಕಣ್ಣು ಒಳಗ ತಾವು ಕಣ್ಣಿಟ್ಟು ದಿಟ್ಟಿಸಿ ಆ ತಾಯಿನ ನೋಡಿದ್ರಂತ. ಸಿದ್ಧಾರೂಢಪ್ಪನ ಕಣ್ಣಿನೊಳಗೆ ಎಂತ ತಾಕತ್ತಿರ್ಬೇಕ್ರಿ. ಆ ನೋಟ ಮಾತ್ರದಿಂದ ಕ್ಷಣ ಮಾತ್ರದೊಳಗೆ ಆಕಿಗೆ ಅಂತ ಅಸಾಧ್ಯವಾದ ನೋವು ಒಂದು ಕ್ಷಣದೊಳಗೆ ಇಲ್ಲದಂಗಾಯ್ತು. ಹಗುರ ಅನಿಸ್ತು. ಅಪ್ಪ ನನ್ನ ನೋವು ಕಮ್ಮಿ ಆತಪ್ಪ ಅಂದ್ಲು. ಅವಾಗ ಎದ್ದು ಬಂದು ಆ ತಾಯಿಗೆ ಮುಟ್ಟಿದ್ರಂತ. ಅಪ್ಪನ ಸ್ಪರ್ಶ ಮಾತ್ರದಿಂದ ಎದ್ದು ನಿಂತು ತಾಯಿ ತನ್ನ ಕೈಲಿ ತಾನ ಕಾಲು ಸರಿಸ್ಕೊಂಡು ತಾನೇ ಎದ್ದು ನಿಂತಳು. ಬರೇ 2-3 ದಿನದೊಳಗ ಆ ಗಂಟು ಏನಿತ್ತಲ್ಲ 3-4 ದಿನದಾಗ ಅಂದ್ರೆ ಕರಗೆ ಹೋಯ್ತು ಗಂಟು. ಅಪ್ಪನ ನೋಟದೊಳಗೆ ಎಂತ ತಾಕತ್ತಿರಬೇಕು. ಎಂತ ಆಪರೇಷನ್ಗೆ ಆರಾಮಾಗಿದ್ರು ಆಗ್ಬೋದು, ಸತ್ರ ಸಾಯ್ಬೋದು ಆಪರೇಷನ್ದಾಗ ಅಂತ ಹೇಳಿದ್ರು. ಏನಿಲ್ಲ, ಯಾವ ಚಿಕಿತ್ಸೆ ಇಲ್ಲ, ಕೇವಲ ನೋಟ ಮಾತ್ರದಿಂದ ಕ್ಯಾನ್ಸರ್ ಗಡ್ಡಿ ಇಲ್ಲದಂಗ ಆಗೋಯ್ತು. ಅವರ ತಾಕತ್ ಎಂತದ್ದು. ಆಮೇಲೆ ಕೆಲವು ದಿನ ಮಠದೊಳಗಿದ್ದು ಆನಂದದಿಂದ ಸೇವೆ ಮಾಡಿ ಸದ್ಗುರುಗಳ ಪಾದ ಪೂಜೆ ಮಾಡಿ ಕಾಣಿಕೆಗಳನ್ನು ಸಮರ್ಪಣೆ ಮಾಡಿ ಸಂತೋಷದಿಂದ ಹೊರಟು ಹೋದ್ರು. ಯಾಕೆ ಅಪ್ಪವ್ರು ಆ ರೋಗಗಳನ್ನು ವಾಸಿ ಮಾಡಿದ್ರಪ್ಪ ಅಂದ್ರೆ, ಹಂಗೆ ಎಲ್ಲ ಬಂದವರಿಗೆಲ್ಲ ವಾಸಿ ಮಾಡಕತ್ರ ಅದೊಂದು ದವಾಖಾನೆ ಆಕಿತ್ತು. ಅಲ್ಲ, ಅವರು ಸಿದ್ಧಾರೂಢರ ಸಲುವಾಗಿ ತನುಮನ ಧನಗಳನ್ನು ಸವಿಸಿದ್ರು. ಅವರಿಗೆ ಯಾರು ದುಡ್ದಾರ ಅವರಿಗೆ ಸಿದ್ಧಾರೂಢಪ್ಪರು ಆಶೀರ್ವಾದ ಮಾಡ್ಯಾರ. ಬಹಳಷ್ಟು ದುಡ್ಡು ಖರ್ಚು ಮಾಡ್ಯಾರ. ನಿಮಗೆ ಗೊತ್ತಿರಬೇಕು, ಸಿದ್ಧಾರೂಢರ ಶಯನ ಮಂದಿರ ಅಪ್ಪವ್ರು ಮಲಗೋದು ಬಹಳ ಇಡಕರ ಜಾಗ ಇತ್ತು. ನಡುವೆ ಗದ್ದಿಗೆ ಚಿದ್ಘನಾನಂದ್ರದು ಬರೇ 3 ಫೂಟ್ ಜಾಗದಾಗ ಅಪ್ಪವ್ರ ಕಾಲು ಮುದ್ರಕೊಂಡು ಮಕ್ಕೊಂತಿದ್ರು. ಇದನ್ನು ಕಣ್ಣಾರಿ ನೋಡಿದ ವಸಂತರಾವ್ ದಾಬೋಳ್ಕರ್ ತನ್ನ ಸ್ವಂತ ದುಡ್ಡು ಖರ್ಚು ಮಾಡಿ ಅದಕ್ಕೆ ಸ್ಲ್ಯಾಬ್ ಹಾಕಿ ಅದರ ಮೇಲೆ ಅಟ್ಟದ ಮಾಳಿಗೆ ಮನಿ ತಯಾರು ಮಾಡಿ ನಿಚ್ಚಣಿಕೆ ಮಾಡಿ ಅಪ್ಪೋರಿಗೆ ಕುತ್ತನಿದ ಗಾದಿ, ಹೊಸ ಮಂಚ ಎಲ್ಲ ವ್ಯವಸ್ಥೆ ಮಾಡಿ ಅಪ್ಪೋರ್ ಮಲಗಾಕ ವ್ಯವಸ್ಥೆ ಮಾಡಿದ ವಸಂತರಾವ್ ದಾಬೋಳ್ಕರ್. ಅಪ್ಪೋರಿಗೆ ಒಂದು ಈಟಿ ಅಂದ್ರೆ ಹೆಚ್ಚು ಕಮ್ಮಿ ಆಗೈತಿ ಅಂದ್ರೆ ದುಡ್ಡು ಸುರಿತಿದ್ದ ಅಪ್ಪೋರ್ತನ. ಬಹಳ ನಿಷ್ಠೆಯಿಂದ ಸೇವಾ ಮಾಡಿದ ಪುಣ್ಯಾತ್ಮ. ಅವನ ಹೆಂಡತಿಗೆ ಬಂದ ಸಂಕಟದೊಳಗೆ ಸಿದ್ಧಾರೂಢರು ಪ್ರಾಪ್ತರಾಗಿ ಅವಳ ಕ್ಯಾನ್ಸರ್ ರೋಗವನ್ನು ಗುಣಪಡಿಸಿದ್ರು ಅನ್ನುವಂಥದ್ದು ತಾತ್ಪರ್ಯ. ಅದಕ್ಕೆ ಅವ್ರ ಕಣ್ಣೋಟ ನಮ್ಮ ಮ್ಯಾಲ ಬೀಳ್ಬೇಕಿತ್ತಂದ್ರೆ ಅವ್ರ ಕಡೆಗೆ ನಾವು ನೋಡ್ಬೇಕ್ರಿ. ನೀವು ಲಕ್ಷ್ಯ ಕೊಡ್ರಿ. ಸಿದ್ಧಾರೂಢರೇ ಹೇಳಿದ ಮಾತು, ನೀನು ನನ್ನ ನೋಡಿದ್ರೆ ನಾನು ನಿನ್ನ ನೋಡ್ತೀನಿ, ನೀನು ನನ್ನ ಕಡೆಗೆ ಬಂದ್ರೆ ನಾನು ನಿನ್ನ ಕಡೆಗೆ ಬರ್ತೀನಿ. ಇದು ಮರ್ಮ ಐತಿ. ಅದಕ್ಕೆ ಯಾರ್ಯಾರನ್ನು ನೋಡೋದಕ್ಕಿಂತ ಕಣ್ಣಿನಲ್ಲಿ ನಿಮ್ಮ ಮೂರ್ತಿ ತುಂಬಿ ಅನ್ನಂಗೆ ಸದಾ ಅವ್ರನ್ನ ನೋಡುವಂಥ ಭಾಗ್ಯ ನಮಗೆ ಸಿಗುತ್ತಂದ್ರೆ ನಾವು ಅವ್ರು ನೋಡಿದ್ರೆ ಅವ್ರು ನಮ್ಮನ್ನು ನೋಡ್ತಾರೆ. ನೋಡಿದ್ರೆ ಸಾಕು, ನಮ್ಮೆಲ್ಲ ದುಷ್ಟ ಗುಣಗಳು ಇಲ್ಲದಂಗೆ ಆಕವ, ನಮ್ಮ ಒಳಗೆ ಶುದ್ಧ ಭಾವ ಬರುವಂಥದ್ದಾಗ್ತದೆ. ಅದಕ್ಕೆ ಅವನ ನೆದರ ನಮ್ಮ ಮ್ಯಾಲ ಬೀಳುವಂಗೆ ನಾವು ಅವನ ಸೇವಾ ಮಾಡೋಣ. ಹರಿ ಓಂ ತತ್ಸತ್.